ಮವ ಏನಿದಲ್ಲ? ತರುಣ್ಗೆ ಆಲ್ರೆಡಿ ಮದ್ವೆ ಆಗಿದ್ಯಾ? ಮದ್ವೆ ಆದ್ಮೇಲೆ ನಮ್ಮಿಂದ ವಿಷಯನ ಮುಚ್ಚಿಟ್ಟು ಸಂಸಾರ ಮಾಡ್ತಿದಾರ? ನಮ್ಗೆಲ್ಲ ಮೋಸ ಮಾಡ್ತಿದಾರ? ಮದುವೆ ಆಗಿರೋ ವಿಷಯ ತರುಣ್ ಗೊತ್ತಿಲ್ಲ. ಮವ ಏನ್ ಹೇಳ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಅದೊಂದು ಕೆಟ್ಟ ಕನಸಷ್ಟೇ ಅಮ್ಮ. ಕೆಲವೊಂದ್ಸಲ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೆ ಕೆಲವು ವಿಚಾರಗಳು ನಡೆದು ಹೋಗುತ್ತೆ. ಇದು ಆ ಥರದ ಘಟನೆಗಳಲ್ಲಿ ಒಂದು. ಇದು ಆಗಬೇಕು ಅಂತ ಆಗಿರೋದಲ್ಲ, ಆಕ್ಸಿಡೆಂಟಲಿ ಆಗಿರೋ ಮದುವೆ ಅಮ್ಮ ಇದು. ಅಲ್ಲ ಮಾವ, ಕೆಟ್ಟ ಕನ್ಸು ಅಂತ ನೀವ್ ಹೇಳ್ತಿದ್ದೀರಾ. ಗುರುಗಳು ನೋಡಿದ್ರೆ 2ನೇ ಮದ್ವೆ ಅಂತಿದ್ದಾರೆ. ನನ್ಗೇನು ಅರ್ಥ ಆಗ್ತಿಲ್ಲ. ಜೀವನದಲ್ಲಿ ಕೆಲವು ವಿಷಯ ನಮಗೆ ಅರ್ಥ ಆಗದೆ ಇದ್ರೇನೆ ಒಳ್ಳೇದು. ನಾನು ಒಂದು ವಿಷಯ ಹೇಳ್ತೀನಿ ಕೇಳಮ್ಮ. 22 ವರ್ಷಗಳ ಹಿಂದೆ ನಿನ್ನಮ್ಮ ಕಣ್ಣು ಮುಚ್ಚಬೇಕಾದ್ರೆ ನಿನ್ನ ನನ್ನ ಮಡಿಲಲ್ಲಿ ಹಾಕಿ ನನ್ನ ಮಗಳ ಜೀವನ ರೂಪಿಸೋ ಹೊಣೆ ನಿಂದಣ್ಣ. ಇವಳೇ ನಿನ್ ಮನೆ ಸೊಸೆ ಅಂದ್ಲು. ಆ ಮಾತನ್ನ ಅಣ್ಣನಾಗಿ ನಡೆಸ್ಕೊಳ್ಳೋದು ನನ್ನ ಕರ್ತವ್ಯ ಅಂದಮೇಲೆ ನಿನ್ನ ನನ್ನ ಮನೆ ಸೊಸೆಯಾಗಿ ಮಾಡ್ಕೊಳ್ಳೇಬೇಕಲ್ವಾ? ನಾನು ಕೊಟ್ಟ ಮಾತನ್ನ ಖಂಡಿತ ಉಳಿಸ್ಕೋತೀನಿ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಹುಡುಕಿದ್ರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಆದರೆ ಕೆಲವೊಂದು ಪ್ರಶ್ನೆಗಳನ್ನು ಹಾಗೆ ಬಿಟ್ಟರೆ ಒಳ್ಳೆಯದು ಮುದ್ದು. ಅಲ್ಲಮ್ಮ, ಬೇರೆಯವ್ರ ಲೈಫಲ್ಲಿ ಸಂಬಂಧಪಟ್ಟಿದ್ದಾಗಿದ್ರೆ ತಿಳ್ಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದರೆ ಇದು ನನ್ನ ಜೀವನದಲ್ಲಿ ನಡೆದಿರೋ ಒಂದು ಘಟನೆ. ಅದು ನನಗೆ ಗೊತ್ತಿಲ್ಲದೆ ಆಗೋದಕ್ಕೆ ಹೇಗಮ್ಮ ಸಾಧ್ಯ? ಈ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂದರೆ ಜೀವನ ಪೂರ್ತಿ ಪ್ರಶ್ನೆಯಾಗಿ ಮಾತ್ರ ಉಳಿಯಲ್ಲ ಅಮ್ಮ. ನನ್ನ ಮನಸ್ಸಲ್ಲಿ ಒಂದು ಗೊಂದಲವಾಗಿ ಉಳ್ಕೊಂಡ್ಬಿಡುತ್ತೆ. ಇಲ್ಲಮ್ಮ, ಹಾಗಾಗದು ಬೇಡ. ಇವತ್ತು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೇ ನನಗೆ ನೆಮ್ಮದಿ ಸಿಗೋದು. ಏನಾಯ್ತು ಅಂತ ಹೇಳಮ್ಮ. ಯಾವ ಘಟನೆ ನಿನಗೆ ತಿಳಿಬಾರ್ದು, ಯಾವ ಪ್ರಶ್ನೆನ ನೀ ನನಗೆ ಕೇಳಬಾರ್ದು ಅಂತ ಅಂದ್ಕೊಂಡಿದ್ನೋ ಆ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಅಂದರೆ ಅದಕ್ಕೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ ಅಂತ ನೀನು ಅರ್ಥ ಮಾಡ್ಕೊ. ಇದನ್ನು ನಾನು ತಿಳ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಜೀವನದಲ್ಲಿ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ನಂಬಿಕೆನೇ ಹೋಗ್ಬಿಟ್ಟಿದೆಯಮ್ಮ. ಇಪ್ಪತ್ತೆರಡು ವರ್ಷದ ಹಿಂದೆ ನಿಮ್ಮ ಮಗನ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ನಡೀತಲ್ವಾ? ಕೀರ್ತನ, ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ನಮ್ಮ ತರುಣ್ ಜೀವನದಲ್ಲಿ. ಒಂದು ನಿಮಿಷ ಕೌಸಲ್ಯ, ನಾನು ಮಾತಾಡ್ತೀನಿ. ನೋಡು ಕೀರ್ತನ, ನೀನು ನಮ್ಮ ಆಫೀಸ್ ಸ್ಟಾಫ್. ನನ್ನ ಮಗ ನಿನಗೆ ಬಾಸ್, ನೀನು ಅವನ PA. ಗೊತ್ತಿದೆಯಲ್ವಾ? ಗೊತ್ತಿದೆ ಸರ್. ಹಾಗಾಗಿ ಕೆಲವು ಪರ್ಸನಲ್ ವಿಷಯಗಳಲ್ಲಿ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಆಫೀಸ್ ವಿಷಯ ಏನು ಬೇಕಿದ್ರೂ ಮಾತಾಡು. ಅದು ಬಿಟ್ಟು ಈ ವಿಷಯದಲ್ಲಿ ನೀನು ಮಾತಾಡೋದು ಬೇಕಾಗಿಲ್ಲ. ಹೌದು ಸರ್, ನೀವು ಹೇಳ್ತಿರೋದು ಸತ್ಯ. ನಾನೊಂದು ಸ್ಟಾಫ್ ಆಗಿ ಆಫೀಸ್ ಕೆಲಸ ಬಿಟ್ಟು ಮನೆ ವಿಷಯಕ್ಕೆ ತಲೆ ಹಾಕೋ ಅವಶ್ಯಕತೆ ಇರಲಿಲ್ಲ. ಆದರೆ 22 ವರ್ಷದ ಹಿಂದೆ ನಿಮ್ಮ ಮಗನ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿರೋ ಹುಡುಗಿಯಾಗಿ, ಚೆಲುವೆಯಾಗಿ ನಾನು ಇವತ್ತು ಮಾತಾಡಲೇಬೇಕಾಗಿದೆ. ಏನು ಹೇಳ್ತಾ ಇದೀಯ ಕೀರ್ತನ? ಹೌದು, 22 ವರ್ಷದ ಹಿಂದೆ ನಿಮ್ಮ ಮಗ ತಾಳಿ ಕಟ್ಟಿರೋ ಚೆಲ್ವಿ ನಾನೇ. ಸುಳ್ಳು ಹೇಳಬೇಡ. ನೀನು ನಮ್ಮ ಮನೆ ವಿಷಯ ತಿಳ್ಕೊಂಡು ನಾಟಕ ಮಾಡ್ತಿದ್ಯಾ? ಇದೆಲ್ಲ ಸುಳ್ಳು. ನೋಡಿ,
ನಾನು ಈ ವಿಷಯದಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನಾನು ಸುಳ್ಳು ಹೇಳ್ತಿಲ್ಲ. ರೀ, ಒಂದು ನಿಮಿಷ, ನಾನು ಮಾತಾಡ್ತೀನಿ. ನೋಡಮ್ಮ, ನಾವು ನಂಬಬೇಕು ಅಂದರೆ ಸಾಕ್ಷಿ ಬೇಕಾಗತ್ತೆ. ಈ ರೀತಿ ಏಕಾಏಕಿ ಬಂದು 22 ವರ್ಷದಿಂದ ನಿಮ್ಮ ಮಗ ನನಗೆ ತಾಳಿ ಕಟ್ತಾ ಅಂತ ಹೇಳಿದ್ರೆ ನಾವು ಹೇಗೆ ನಂಬೋದಕ್ಕಾಗತ್ತೆ? ಸಾಕ್ಷಿ ಇದೆ. ಸಾಕ್ಷಿ ಇಟ್ಕೊಂಡೆ ನಾನು ಇಲ್ಲಿ ಬಂದು ಮಾತಾಡ್ತಿರೋದು. ಏನು ಸಾಕ್ಷಿ ಇದೆ? ನಿಮ್ಮ ಮಗ ಕಟ್ಟಿರೋ ತಾಳಿ. ಯಾರಪ್ಪ ಅದು? ಯಜಮಾನ್ರೆ, ಅಮ್ಮೋರೆ, ಏನು ಇಷ್ಟೊತ್ನಾಗೆ ಹೇಳಿ ಕಳ್ಸಿದ್ರೆ ನಾನೇ ಬರ್ತಾ ಇದ್ದೆ. ಹೇಳಿ, ಏನಿಸಿಯಾ? ಒಳಗೆ ಹೋಗಿ ಮಾತಾಡೋಣ. ಬನ್ನಿ ಯಜಮಾನ್ರೆ. ಅಮ್ಮರೇ ಬನ್ನಿ ಬನ್ನಿ. ಬನ್ನಿ ಬನ್ನಿ. ನಿನ್ನ ಮಗು ಇಲ್ಲಿ? ಮಗ ಮಲ್ಗದೆ, ಎಬ್ಬಸ್ಲಾ? ಬೇಡ ಬೇಡ, ಮಗು ಮಲಗಿರ್ಲಿ. ನಿಂಗ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು. ಕೂತ್ಕೊಳ್ಳಿ ಯಜಮಾನ್ರೆ. ಬೇಡ ಬೇಡ. ಹೇಳಿ, ಏನಿಸಿಯಾ? ಅದೇ ಇವತ್ತು ದೇವಸ್ಥಾನದಲ್ಲಿ ನಡೆದ ಘಟನೆ ಬಗ್ಗೆ. ಅದೇ ಯಜಮಾನ್ರೆ, ನಮ್ಮ ಯೋಗ್ಯತೆಗೆ ಮೀರಿದ್ದು ಅಲ್ಲಿ ನಡೀತು. ನಮ್ಮ ಅರ್ಹತೆಗೆ ಮೀರಿದ್ದನ್ನ ನನ್ನ ಮಗಳು ಕೈ ಚಾಚಿದ್ಲು. ಹಿಂಗ ನಾವು ಯಾವತ್ತಾದ್ರೂ ನಿನ್ನ ಯೋಗ್ಯತೆ ಇಲ್ಲ ಅನ್ನೋ ದೃಷ್ಟಿಲಿ ನೋಡಿದೀವ ಹೇಳು? ಅಯ್ಯಯ್ಯೋ, ಇಲ್ಲ ಯಜಮಾನ್ರೆ, ನೀವು ನಮ್ಮ ಪಾಲಿಂದ ಯಾವ್ರು? ಅದು ನೀನ್ ದೊಡ್ಡತನ. ನೋಡು, ಏನೋ ಆಗಿದ್ದು ಆಗೋಯ್ತು. ನಾವು ನಿನ್ನ ಮಗಳನ್ನ ನಮ್ಮನೆ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಜನರು ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ಸಂಬಂಧ ಬೆಳೆಸೋದಕ್ಕೆ ನಿಂಗನಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳ್ತಿದ್ದಾರೆ. ಜನರು ಏನ್ ಬೇಕಾದ್ರೂ ಹೇಳಿ, ನೀನು ಮಾತ್ರ ತಲೆ ಕೆಡಿಸ್ಕೋಬೇಡ. ಈ ಜನರು ನೀನೇ ಪ್ಲಾನ್ ಮಾಡಿ ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡಿದ್ಯಾ ಅಂತಾರೆ. ಅಲ್ಲ, ಅದಕ್ಕೆ ನೀನ್ ತಾನೇ ಏನ್ ಮಾಡಕ್ ಸಾಧ್ಯ ಹೇಳು? ಜನ ಏನೇನೋ ಕೇಳ್ತಾರೆ ಯಜಮಾನ್ರೆ, ಆದ್ರೆ ಪುರೋಹಿತರು, ದ್ಯಾವಿ. ನೋಡು ನಿಂಗ, ನಾಳೆ ದಿನ ಇದೇ ಪುರೋಹಿತರು ನಮ್ಮ ಮನೆಗೆ ಬಂದು ನಿಮ್ಮನೆ ಸಂಬಂಧ ಬೆಳೆಸೋದಕ್ಕೆ ನಿಂಗನಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳ್ತಾರೆ. ನಾನು ತಾನೇ ಏನು ಹೇಳಕ್ಕಾಗತ್ತೆ ಹೇಳು? ಜನರು ಏನ್ ಬೇಕಾದ್ರೂ ಹೇಳಿ, ಅದಕ್ಕೆ ಉತ್ತರ ಕೊಡೋಣ. ಒಂದು ವೇಳೆ ಅವ್ರನ್ನ ಎದುರಿಸಕ್ಕಾಗಿಲ್ಲ ಅಂತಿದ್ರೆ ನಾವೇ ಊರು ಬಿಟ್ಟು ಹೋಗ್ತೀವಿ. ಇಷ್ಟು ವರ್ಷ ಮರ್ಯಾದೆಗೋಸ್ಕರ ಬದುಕಿದೀವಿ ನಿಂಗ. ಈಗ ಅದನ್ನ ಬಿಟ್ಟು ಹೇಗೆ ಈ ಊರಲ್ಲಿ ಇರಕ್ಕಾಗತ್ತೆ ಹೇಳು? ಯಜಮಾನ್ರೆ, ಬಿಡ್ತು ಅನ್ನಿ, ಹಂಗಲ್ಲ ಹೇಳ್ಬೇಡಿ ನೀವು. ನಿಮ್ಮ ಮರ್ಯಾದೆಗಿಂತ ನನ್ ಬೇರೆ ಏನ್ ಮುಖ್ಯ ಹೇಳಿ? ಇಷ್ಟು ವರ್ಷ ಸರ್ಪದ ಕೈಗೆ ಸಿಕ್ಕಿದ್ರು ಸಮಾಜದ ಕೈಗೆ ಸಿಗಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ವಿಧಿ ಆಟ ನೋಡು. ಯಜಮಾನ್ರೆ, ಪರಿಸ್ಥಿತಿ ಅಲ್ಲಿ ಗಂಟ ಹೋಗಕ್ಕೆ ನಾನು ಬಿಡಕ್ಕಿಲ್ಲ. ನೀವು ಸಂದಾಗಿರ್ಬೇಕು. ಹೊಂಟೋಯ್ತೀನಿ, ನಾನೇ ಹೊಂಟೋಯ್ತೀನಿ ಯಜಮಾನ್ರೆ. ಬೇಡ ನಿಂಗ, ಆಗಿದ್ದು ಆಗೋಗಿದೆ. ಜನರಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ. ಕಲ್ಲ ಹೇಳ್ಬೇಡಿ ನೀವು ಯಜಮಾನ್ರೆ. ನಿಮ್ ಋಣ ತೀರ್ಸಕ್ಕೆ ನಂಗೊಂದು ಅವಕಾಶ ಸಿಕ್ಕದೆ. ನನ್ ತಡಿಬೇಡಿ, ನನ್ ಬಲವಂತ ಮಾಡಬೇಡಿ ನೀವು.